ವೈಶಾಖ ನಿಜಕ್ಕೂ ಕೂಡ ಬದಲಾಗಿಲ್ಲ, ಬದಲಾಗಿರುವ ರೀತಿ ನಾಟಕ ಮಾಡ್ತಿದ್ದಾಳೆ. ಇನ್ನ ಚಾರು ಮಾವನಿಗೆ ಏನೋ ಒಂದು ನೀರನ್ನ ತಂದ್ಕೊಡಕ್ಕೆ ಬರ್ತಾಳೆ. ಆಗ ಅಂದ್ರೆ ನಮ್ಮ ಒಂದು ಆಚಾರ್ಯರು ನೀರನ್ನ ಸ್ವೀಕರಿಸೋದಿಲ್ಲ, ಹಾಗೆ ಎದ್ದು ಹೋಗ್ತಾರೆ. ಇದರಿಂದಾಗಿ ಚಾರುಗೆ ಮನಸ್ಸಿಗೆ ತುಂಬಾನೇ ಬೇಸರ ಆಗುತ್ತೆ, ಕಣ್ಣೀರ್ ಹಾಕಿದ್ದಾಳೆ. ಎಸ್ ಹೌದು, ಮಾವನ ವಿಚಾರದಲ್ಲಿ ಇದೀಗ ಚಾರು ಕಣ್ಣೀರ್ ಹಾಕುವಂತಾಗಿದೆ. ಇದರಿಂದಾಗಿ ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಪಾಪ ಚಾರು ನೀರ್ ಕೊಡಕ್ ಬಂದ್ರೆ ಯಾಕೆ ಆ ರೀತಿ ಮಾಡೋದಿಲ್ಲ ಅಂತ ಜಾನಕಿ ಕೇಳಿದಂತ ಟೈಮ್ ನಲ್ಲಿ ಆಕೆ ಮುಖ ನೋಡೋಕೆ ನನಗೆ ಒಂಥರ ಆಗ್ತೀನಿ. ನಾನು ಆಕೆಗೆ ತುಂಬಾನೇ ಬೈದ್ ಬಿಟ್ಟಿದ್ದೀನಿ, ತುಂಬಾನೇ ಹಿಂಸೆಗಳನ್ನ ಕೊಟ್ಬಿಟ್ಟಿದ್ದೀನಿ, ಅವಮಾನ ಮಾಡಿದ್ದೀನಿ. ಆ ಮಗು ಹತ್ರ ನೀರಿಸ್ಕೊಂಡು ಕುಡಿಯಕ್ಕಾಗುತ್ತಾ, ಹಾಗೆ ಹೀಗೆ ಅಂತೇಳಿ ಆಚಾರ್ಯರು ಕೂಡ ಬಹಳಷ್ಟು ರೀತಿ ಅವರಿಗೆ ಮನವರಿಕೆ ಆಗಿದೆ. ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಕ್ಷಮೆ ರೀತಿ ಕೇಳುವ ರೀತಿ ಮಾತನಾಡ್ತಿದ್ದಾರೆ. ಆ ಚಾರುನ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ. ಚಾರು ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಆಚಾರ್ಯರಿಗೆ. ಸೊ ಈ ರೀತಿಯ ಒಂದು ಮಾತನ್ನ ತಿಳಿಸ್ತಾರೆ. ಆಗ ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ, ಆಚಾರ್ಯರಿಗೆ ಎಷ್ಟು ಬದಲಾವಣೆ ಬಂದಿದೆ, ಚಾರುನ ಕಂಡ್ರೆ ಎಷ್ಟು ಇಷ್ಟ ಪಡ್ತಾರೆ ಅಂತ. ವೈಶಾಖನ ಕಂಡ್ರೆ ಒಂಚೂರು ಕೂಡ ಆಗೋದಿಲ್ಲ, ಯಾಕೆಂದ್ರೆ ವೈಶಾಖ ಮಾಡಿರುವಂತ ಕೆಲಸ ಇದೆಯಲ್ಲ ಅಂತದ್ದು, ಆಮೇಲೆ ಬಹಳಷ್ಟು ರೀತಿಯ ಬ್ಲಾಕ್ ಮ್ಯಾನ್ ಅನ್ನ ಸಹ ಮಾಡ್ತಾಳೆ. ಸೊ ಹೀಗಾಗಿ ವೈಶಾಖ ಬಗ್ಗೆ ಇರುವಂತ ಎಲ್ಲಾ ಸತ್ಯವನ್ನು ಕೂಡ ಮುಚ್ಚಿಡುವಂತಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ಕಂಡಿಟ್ಟಂತ ಚಾರು ನಂತರದಲ್ಲಿ ಸಮಾಧಾನವನ್ನು ಕೂಡ ಮಾಡಲಾಗುತ್ತೆ. ನಂತರ ಆಚಾರ್ಯರು ಕೂಡ ಒಂದು ರೀತಿಯಲ್ಲಿ ಕ್ಷಮೆಯನ್ನು ಕೂಡ ಕೇಳಿದಂತಾಗುತ್ತೆ.